ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಒಬ್ಬ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಅಂತಹ ರೋಷನ್ ಮಿಸ್ಟರ್ ರೋಷು ಅನ್ನೋ ಒಬ್ಬ ವ್ಯಕ್ತಿ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡಿರ್ತಾರೆ. ಇದರ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಗಳು 3-4 ದಿನದಿಂದ ಬರ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಏನಕ್ಕೆ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅಂತ ಹೇಳಿ ತುಂಬಾ ಜನಕ್ಕೆ ಸಿಕ್ಕಾಪಟ್ಟೆ ಅನುಮಾನಗಳಿದ್ವು. ಸೊ ಮೊದಲಿಗೆ ಎಲ್ಲರೂ ಹೇಳ್ತಾ ಇದ್ರು ಇದು ಕಾರ್ಡಿಯೋ ಅರೆಸ್ಟ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಆಮೇಲೆ ನಿಧಾನಕ್ಕೆ ಗೊತ್ತಾಯಿತು ಇವರು ಪ್ರಾಣವನ್ನ ತಾವೇ ಕಳ್ಕೊಂಡಿದ್ದಾರೆ, ಇವರು ನೇಣು ಬಿಗಿದುಕೊಂಡು ಮಾಡ್ಕೊಂಡಿದ್ದಾರೆ ಅಂತಾನು ಕೂಡ ವಿಡಿಯೋಗಳು ವೈರಲ್ ಆದವು. ಆದ್ರೆ ಕಾರಣ ಏನು? ಇನ್ಸ್ಟಾಗ್ರಾಮ್ ಅಲ್ಲಿ 2.5 ಲಕ್ಷಕ್ಕೂ ಅಧಿಕ ಮಂದಿ ಫಾಲೋವರ್ಸ್ ಅನ್ನ ಹೊಂದಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಕ್ರಿಯೇಷನ್ ಅನ್ನ ಮಾಡ್ಕೊಂಡಿದ್ರು. ಸೊ ಇವರಿಗೆ ಹಲವಾರು ಪ್ರಮೋಷನ್ಗಳು ಬರ್ತಾ ಇದ್ವು. ಜೊತೆಗೆ ಇವರಿಗೆ ಫ್ಯಾನ್ ಬೇಸ್ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಇತ್ತು. ದುಡ್ಡು ಕಾಸಿಗೂ ಕೂಡ ಯಾವುದೇ ಪ್ರಾಬ್ಲಮ್ಗಳು ಇರಲಿಲ್ಲ. ಆದ್ರೆ ಈ ವ್ಯಕ್ತಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದು ಏನಕ್ಕೆ ಅಂತ ಹೇಳಿ ತುಂಬಾ ಜನ ತಲೆ ಕೊಡಿಸ್ಕೊಂಡಾಗ ಈಗ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದು ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರನೇ. ಅಲ್ಲಿ ಇವರು ಪ್ರಾಣ ಕಳ್ಕೊಂಡಿರುವಂತಹ ಜಾಗದಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ ಅಂತ ಹೇಳಿ. ಸೊ ಆ ಡೆತ್ ನೋಟ್ ಅಲ್ಲಿ ಬರ್ದಿರೋ ವಿಚಾರವನ್ನ ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ಈ ರೋಷನ್ ಇತ್ತೀಚೆಗಷ್ಟೇ ಅಂದ್ರೆ 3 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದ ಅನ್ನೋ ವಿಚಾರನೂ ಕೂಡ ನಿಮಗೆ ಗೊತ್ತಿರುತ್ತೆ. ಆದ್ರೆ ಆ ಮದುವೆ ವಿಚಾರನೆ ಇವನ ಪ್ರಾಣ ಕಳ್ಕೊಳ್ಳಕ್ಕೆ ಗುರಿಯಾಗತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೌದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ರೋಷನ್ ಸಾವಿಗೆ ಕಾರಣ ಈಗಷ್ಟೇ ಮದುವೆ ಆಗಿದ್ದ ಹೆಂಡತಿ ಮತ್ತು ಅತ್ತೆ ಮಾವ ಎಂದು ಸಾವಿನಲ್ಲಿ ಉಲ್ಲೇಖದಲ್ಲಿ ತಿಳಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ನಗು ಬೀರುತ್ತಾ ತಮ್ಮ ವಿಡಿಯೋಗಳ ಮುಖಾಂತರ ಲಕ್ಷಾಂತರ ಜನರನ್ನು ರಂಜಿಸುತ್ತಿದ್ದ ಮಿಸ್ಟರ್ ರೋಷೋ ಅಲಿಯಾಸ್ ರೋಷನ್ ಅವರ ಬದುಕು ಕನಕಪುರದ ಹೊರವಲಯದ ನಿರ್ಜನ ಪ್ರದೇಶದ ಹೊಂಗೆ ಮರಕ್ಕೆ ಕೊನೆಯಾಗಿದ್ದರ ಹಿಂದಿನ ಅಸಲಿ ಕಾರಣ ಈಗ ನಿಧಾನವಾಗಿ ಬಯಲಾಗುತ್ತಿದೆ. ಕೇವಲ 15 ಸೆಕೆಂಡ್ಗಳ ರೇಸ್ನಲ್ಲಿ ಕಾಣುವ ಸಂತೋಷದ ಹಿಂದಿನ ನೈಜ ಬದುಕು ಎಷ್ಟು ಕರಾಳವಾಗಿತ್ತು ಎನ್ನುವುದಕ್ಕೆ ರೋಷನ್ ಬರೆದಿಟ್ಟಿರುವ ಡೆತ್ ನೋಟ್ ಈಗ ಸ್ಪಷ್ಟ ಸಾಕ್ಷಿಯಾಗಿದೆ. ಕೇವಲ 3 ತಿಂಗಳ ಹಿಂದಷ್ಟೇ ನೂರಾರು ಕನಸುಗಳನ್ನು ಹೊತ್ತು ಹಸೆಮಣೆ ಏರಿದ್ದ ಈ ಯುವಕನ ಸಾವಿಗೆ ಬೇರಾರೂ ಅಲ್ಲ, ಆತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೈ ಹಿಡಿದಂತಹ ಹೆಂಡತಿ ಹಾಗೂ ಆಕೆಯ ತಂದೆ ತಾಯಿ, ಅಂದರೆ ಅವನ ಅತ್ತೆ ಮಾವ ನೇರ ಕಾರಣ ಎಂಬ ಆಘಾತಕಾರಿ ಸತ್ಯ ಸಾವಿನ ಪತ್ರದಲ್ಲಿ ಬಹಿರಂಗವಾಗಿದೆ. ಯಾವುದೇ ಒಂದು ಸಾವು ಆಕಸ್ಮಿಕವಾಗಿರೋದಿಲ್ಲ, ಅದರ ಹಿಂದೆ ಹೇಳಿಕೊಳ್ಳಲಾಗದಷ್ಟ ನೋವು ಕಿರುಕುಳ ಅಡಗಿರುತ್ತೆ ಅನ್ನೋದಕ್ಕೆ ಈ ಸಾವು ಮತ್ತೊಂದು ಉದಾಹರಣೆ ಆಗಿದೆ. ಪಾಪ ಏನು ತಪ್ಪು ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ ಸಾವನ್ನ ಕಂಡಿದ್ದಾನೆ, ಕೇವಲ 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದಂತಹ ಹೆಂಡತಿ ಅತ್ತೆ ಮಾವನಿಂದ. ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.